ಸೂತ್ರ 25 ತತ್ರ ನಿರತಿಶಯಂ ಸರ್ವಜ್ಞ ಬೀಜಂ. ಪದಗಳ ವಿಭಾಗ. ತತ್ರ ನಿರತಿಶಯಂ ಸರ್ವಜ್ಞ ಬೀಜಂ. ತತ್ರ ಅಂದರೆ ಅಲ್ಲಿ, ಅವನಲ್ಲಿ, ಈಶ್ವರನಲ್ಲಿ. ನಿರತಿಶಯಂ, ನಿರತಿಶಯಂ ಅಂದರೆ ಉತ್ಕೃಷ್ಟವಾದದಲ್ಲಿ ಉತ್ಕೃಷ್ಟವಾದದು. ಸರ್ವಜ್ಞ ಸರ್ವವನ್ನು ಎಲ್ಲವನ್ನು ತಿಳಿದಿರುವವನು. ಬೀಜಂ, ಬೀಜಂ ಎಂದರೆ ಸೂಕ್ಷ್ಮವಾದಂತಹ ಸಂಕೀರ್ಣವಾದಂತಹ ಪುನಃ ಸೃಷ್ಟಿ ಮಾಡಲು ಸಾಧ್ಯವಾಗುವಂತಹ ವಸ್ತು. ಭಾವಾರ್ಥ. ಮಹರ್ಷಿ ಪತಂಜಲಿಯವರು ಈ ಸೂತ್ರದಲ್ಲಿ ಈಶ್ವರನ ಬಗ್ಗೆ ಹೇಳುತ್ತಾ, ಈಶ್ವರನಲ್ಲಿ ಬೀಜ ರೂಪದಲ್ಲಿ ಸೃಷ್ಟಿಯ ಎಲ್ಲ ವಸ್ತುವು ಅವನಲ್ಲಿ ಅಡಗಿದೆ ಎಂದು ಹೇಳಿರುತ್ತಾರೆ. ಅಸ್ತಿತ್ವದಲ್ಲಿರುವಂತಹ ಎಲ್ಲವನ್ನು ಸೃಷ್ಟಿಸಿದವನು ಈಶ್ವರನೇ. ಈಶ್ವರನು ಉತ್ಕೃಷ್ಟರಲ್ಲಿ ಉತ್ಕೃಷ್ಟನಾಗಿದ್ದಾನೆ. ಯೋಗ ಸಾಧಕನ ಪ್ರಾಮಾಣಿಕತೆ ಹಾಗೂ ಅಸಹಾಯಕತೆಯನ್ನು ಅರ್ಥ ಮಾಡಿಕೊಳ್ಳುವನಾಗಿದ್ದಾನೆ. ಈಶ್ವರನಿಗೆ ಎಲ್ಲವೂ ತಿಳಿದಿರುತ್ತದೆ. ಈಶ್ವರನಿಗೆ ಗೊತ್ತಿಲ್ಲದೆ ಇರುವುದು ಯಾವುದೂ ಇಲ್ಲ. ಹಾಗಾಗಿ ಯೋಗ ಸಾಧಕರು ಅವರ ಪ್ರಾಮಾಣಿಕತೆ ಹಾಗೂ ಅಸಹಾಯಕತೆಯನ್ನು ಅರಿತುಕೊಂಡು ದೀನನಾಗಿ ಬೇಡಿದಲ್ಲಿ ಕೈವಲ್ಯವನ್ನು ಈಶ್ವರನು ಅನುಗ್ರಹಿಸಬಲ್ಲ ಎಂದು ಮಹರ್ಷಿ ಪತಂಜಲಿಯವರು ಈ ಸೂತ್ರದಲ್ಲಿ ಹೇಳಿರುತ್ತಾರೆ. ಸೂತ್ರ 26. ಸಹ ಪೂರ್ವೇಶಾಮಪಿ ಗುರುಃ ಕಾಲೇನವಚ್ಛೇದಾತ್. ಪದಗಳ ವಿಭಾಗ. ಸಹ ಪೂರ್ವೇಶಾಂ ಅಪಿ ಗುರುಃ ಕಾಲೇನ ಅವಚ್ಛೇದಾತ್. ಪದಗಳ ಅರ್ಥ. ಸಹ ಅವನು, ಈಶ್ವರನು. ಪೂರ್ವೇಶಾಂ ಪುರಾತನದಲ್ಲಿ ಪುರಾತನವಾದವನು. ಅಪಿ ಕೂಡ. ಗುರು, ಗುರು ಅಂದರೆ ಅಂಧಕಾರವನ್ನು ಹೋಗಲಾಡಿಸುವನು. ಕಾಲೇನ ಕಾಲದ ಮಿತಿಗಳು. ಅವಚ್ಛೇದಾತ್ ಒಳಪಟ್ಟಿರುವುದರಿಂದ ಅಥವಾ ಕಾಲದ ಮಿತಿಯನ್ನು ಮೀರಿದವನು. ಭಾವಾರ್ಥ. ಸಾವಿರಾರು ಗುರುಗಳು ತಮ್ಮ ದೇಹವನ್ನು ತ್ಯಜಿಸಿಬಿಟ್ಟರೂ ಅವರಲ್ಲಿರುವಂತಹ ಶಿವಭಾವವು ಹೃದಯದಿಂದ ಹೃದಯಕ್ಕೆ ಹರಿದುಕೊಂಡು ಬಂದು ತಲುಪುತ್ತಲೇ ಇದೆ. ಆದಿಗುರುವಾದ ಶಿವನ ಭಾವವು ಇಂದಿಗೂ ಕೂಡ ಇಂದಿನ ಶಿಷ್ಯರ ಹೃದಯದಲ್ಲಿ ಅವ್ಯಾಹತವಾಗಿ ತಲುಪುತ್ತಲೇ ಬಂದಿದ್ದಾನೆ.